ಹೇಗೆ ಉಗ್ರ ತಪಸ್ಸಾಗಿ ಪರಿವರ್ತನೆ ಮಾಡ್ಕೋಬಹುದು ಅಂತ ವಿಜಯದಾಸರು ಈ ಇದರಲ್ಲಿ ಹೇಳಿದ್ದಾರೆ. ಅದನ್ನ ಯಥಾಶಕ್ತಿ ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಸಾಧನ ಮಾರ್ಗ ಸುಲಭ ಅಲ್ಲ, ಅದಕ್ಕೆ ಅನೇಕವಾದ ಅಡ್ಡಿ ಆತಂಕಗಳು ಬರುತ್ತೆ ಅಂತ ನಮಗ್ ಗೊತ್ತು. ಅದರಲ್ಲಿ ಒಂದು ಆರೋಗ್ಯ ಆದ್ರೆ ಇನ್ನೂ ಅನೇಕ ರೀತಿಯ ವಿಘ್ನಗಳು ಬರುತ್ತೆ ನಮ್ಗೆ. ಹಾಗಾದ್ರೆ ಆ ವಿಘ್ನಗಳು ಯಾವುದು, ಅದನ್ನ ಮೀರಿ ನಿಂತ ಮಹನೀಯರು ಯಾರು ಅಂತ ನಾವು ಎರಡನೇ ಹಂತದಲ್ಲಿ ನೋಡೋಣ. ಈಗ ಮೊದಲು ಒಬ್ಬ ಆರೋಗ್ಯ ಪೀಡಿತನ ಅನುಸಂಧಾನ ಹೇಗಿರ್ಬೇಕು ಅನ್ನೋದನ್ನ ಮೊದಲ ಹಂತದಲ್ಲಿ ನೋಡುವಂತ ಪ್ರಯತ್ನ ಮಾಡೋಣ. ನಮ್ಗೆಲ್ಲ ಗೊತ್ತಿದೆ, ಈ ಮಾನವ ಜೀವಿ ಇಲ್ಲಿ ಜನ್ಮ ಪಡೆದು ಬಂದಿರೋದು ಯಾತಕ್ಕಪ್ಪ ಅಂತಂದ್ರೆ ತನ್ನ ಪ್ರಾರಬ್ಧವನ್ನ ಅನುಭವಿಸಕ್ಕೋಸ್ಕರ. ಆ ಒಂದು ಪ್ರಾರಬ್ಧವನ್ನ ಅನುಭವಿಸಕ್ಕೋಸ್ಕರ ಬಂದಿರೋ ಅಂತ ಈ ಜೀವಿ ಎಷ್ಟು ಕರ್ಮಗಳನ್ನ ಮಾಡ್ತಾನಪ್ಪ ಈ ಜನ್ಮದಲ್ಲಿ ಅಂದ್ರೆ ಇನ್ನ 10 ಜನ್ಮಕ್ಕಾಗುವಷ್ಟು ಕರ್ಮಗಳು ಇವನಿಂದ ಘಟಿಸತ್ತೆ ಅಂತಾರೆ ಶ್ರೀಮದ್ ಆಚಾರ್ಯರು. ಹಾಗಾದ್ರೆ ನಾವು ಈ ಕರ್ಮದ ಜಾಲದಲ್ಲಿ ಸಿಕ್ಕಾಕೊಳ್ಳದೆ ನಮ್ಮ ಈ ಶರೀರದಿಂದ ನಾವು ಹೇಗೆ ಇದನ್ನ ಸಾರ್ಥಕ ಮಾಡ್ಕೋಬಹುದು, ಅಪರೂಪಕ್ಕೆ ಸಿಕ್ಕಿರುವ ಈ ಜನ್ಮವನ್ನ ಅಂತಂದ್ರೆ ಒಂದು ಸುಪ್ರಸಿದ್ಧವಾದ ಸುಭಾಷಿತ ಹೇಳತ್ತೆ, ಈ ಶರೀರವನ್ನ ನೀನೆ ಹೇಗೆ ಉಪಯೋಗಿಸ್ಕೊಂಡು ಸಾರ್ಥಕ ಮಾಡ್ಕೋಬಹುದು ನಿನ್ ಜೀವನನ ಅಂತ. ಆ ಸುಭಾಷಿತ ಹೇಳತ್ತೆ, ಯಾವತ್ ಸ್ವಸ್ಥಮಿದಂ ಪಿಂಡಂ ಯಾವನ್ ಮೃತ್ಯುಶ್ಚ ದೂರತಃ ತಾವದಾತ್ಮಹಿತಂ ಕುರ್ಯಾತ್ ಪ್ರಾಣಾಂತೆ ಕಿಂ ಕರಿಷ್ಯಸೆ ಅಂತ ಹೇಳತ್ತೆ. ಅಂದ್ರೆ ಈ ಸುಭಾಷಿತ ಹೇಳತ್ತೆ, ಎಲ್ಲಿಯವರೆಗೆ ನಿನ್ನ ಇಂದ್ರಿಯಗಳೆಲ್ಲ ಚೆನ್ನಾಗಿರತ್ತೋ, ನಿನ್ನ ಆರೋಗ್ಯ ಚೆನ್ನಾಗಿರತ್ತೋ, ನೀನು ರೋಗರಹಿತನಾಗಿ ಎಷ್ಟು ದಿನದವರೆಗೆ ಇರ್ತೀಯೋ ಅಷ್ಟರಲ್ಲಿ ನಿನ್ನ ಆತ್ಮಹಿತವನ್ನ ಸಾಧಿಸ್ಕೋ. ಮರಣಾಂತ ಕಾಲದಲ್ಲಿ ನೀನೇನ್ ತಾನೇ ಮಾಡಕ್ ಸಾಧ್ಯ ಅಂತ ನಮ್ಗೆಲ್ಲ ಎಚ್ಚರ ಕೊಡುತ್ತೆ. ಅದೇ ರೀತಿ ಉಪನಿಷತ್ತು ಕೂಡ ನಮ್ಮನ್ನ ಎಚ್ಚರಿಸುತ್ತೆ, ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ ಅಂತ ಹೇಳುತ್ತೆ. ಅಂದ್ರೆ ನೀನು ಭಗವಂತನ ಪರತತ್ವ ಜ್ಞಾನವನ್ನ ತಿಳಿಯೋವರೆಗೂ ವಿರಮಿಸಬೇಡ, ಹೇಳು ಎದ್ದೇಳು ಅಂತ ನಮ್ಮನ್ನ ಜಾಗೃತರನ್ನಾಗಿ ಮಾಡುತ್ತೆ. ಪುರಂದರದಾಸರು ಕೂಡ ತಮ್ಮ ಒಂದು ಉಗಾಭುಗದಲ್ಲಿ ಹೇಳ್ತಾರೆ, ಉದಯಾಸ್ತಮಾನವೆಂಬ ಕೊಳಗದಲ್ಲಿ ಆಯಸ್ಸು ಖಾಲಿಯಾಗುವ ಮುನ್ನ ಭಜಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಇಂದ್ರಿಯಗಳೆಲ್ಲ ಚೆನ್ನಾಗಿರುವಾಗ, ಆರೋಗ್ಯವೂ ಸರಿಗಿದ್ದಾಗ ನಾವು ಸಾಧನೆಯನ್ನ ಮಾಡ್ಕೋಬೇಕು, ಆ ಪರತತ್ವ ಜ್ಞಾನವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಅಧ್ಯಾತ್ಮ ಮಾರ್ಗಕ್ಕೆ ಸಾಗಬೇಕು ನಾವು. ಆದ್ರೆ ಏನ್ ಮಾಡೋದು, ನಮ್ಮ ಪೂರ್ವ ಕರ್ಮಾನುಸಾರ ನಮಗೆ ಆರೋಗ್ಯ ಸರಿಗಿಲ್ಲದೆ ಇರಬಹುದು. ಆ ಸಮಯದಲ್ಲೂ ಕೂಡ ಆರೋಗ್ಯ ಕೈ ಕೊಟ್ರೆ ಆಗ್ಲೂ ನಮ್ಮ ಅನುಸಂಧಾನ ಹೇಗಿರ್ಬೇಕು ಅನ್ನೋದನ್ನ ನಮ್ಮ ಹರಿದಾಸರುಗಳೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಜೀವನವನ್ನ ಸಾರ್ಥಕವಾಗಿ ಮಾಡ್ಕೋಬೇಕು ಅಂದ್ರೆ, ಸಾಧನೆ ಮಾಡಬೇಕು ಅಂದ್ರೆ ನಮಗಿರುವ ಮುಖ್ಯ ಸಾಧನ ಯಾವುದು ಅಂದ್ರೆ, ನಮಗೆಲ್ಲರಿಗೂ ಮುಖ್ಯವಾಗಿ 2 ಸಾಧನಗಳು ಬೇಕು. ಅದೇ ಆರೋಗ್ಯ ಮತ್ತು ಆಯಸ್ಸು. ಈ ಆರೋಗ್ಯ ಆಯಸ್ಸೇ ಮಹಾ ಸಂಪತ್ತು ಅಂತ ಹೇಳ್ತಾರೆ ಗೋಪಾಲದಾಸರು ಕೂಡ ತಮ್ಮ ಒಂದು ಕೃತಿಯಲ್ಲಿ. ಈ ನಮ್ಮ ಜೀವನದ ಭೂಪಟವನ್ನ ತೋರಿಸುವ, ನಮ್ಮ ಭವಿಷ್ಯತ್ತನ್ನ ಹೇಳುವ ನಮ್ಗೆ ಮಾರ್ಗದರ್ಶಕ ಶಾಸ್ತ್ರವಾಗಿರೋದೇ ನಮ್ಗೆ ಜ್ಯೋತಿಷ್ಯ ಶಾಸ್ತ್ರ. ಆ ನಮ್ಮ ಜಾತಕದಲ್ಲೂ ಕೂಡ ಅನೇಕ ಯೋಗಗಳನ್ನ ಅದು ತೋರಿಸ್ಬೋದು, ಯೋಗಗಳಿರ್ಬೋದು ನಾವು ಹುಟ್ಟುತ್ತಾನೆ. ಆದ್ರೆ ಆ ಯೋಗಗಳನ್ನು ನಾವು ಅನುಭವಿಸ್ಬೇಕು ಅಂತಂದ್ರೆ ಮೊದಲು ನಮಗೆ ಆರೋಗ್ಯ ಮತ್ತು ಆಯಸ್ಸು ಇರಬೇಕು. ಹೀಗೆ ಒಂದ್ ವೇಳೆ ನಮ್ಗೆ ಆಯಸ್ಸು ಆರೋಗ್ಯ ಇದ್ದು ನಾವು ಇದರ ಜೊತೆಗೆ ತ್ರಿಕರಣ ಶುದ್ಧಿ ಅಂದ್ರೆ ಕಾಯ ವಾಚ ಮನಸ ಈ ಶುದ್ಧಿಯನ್ನು ಪಡೆದ್ವಿ ಅಂತಂದ್ರೆ ಆಗ ಜೀವನದಲ್ಲಿ ನಾವು ಲೌಕಿಕ ಜೀವನದಲ್ಲೂ ಯಶಸ್ಸನ್ನ ಪಡೆದು ಅಧ್ಯಾತ್ಮ ಜೀವನದಲ್ಲೂ ಗುರಿ ಮುಟ್ಟಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಈ ನಮ್ಮ ಪ್ರಯತ್ನದ ಜೊತೆಗೆ ದೇವರ ಅನುಗ್ರಹವೂ ಬೇಕು. ಆಗಷ್ಟೇ ನಮಗೆ ತ್ರಿಕರಣ ಶುದ್ಧಿ ಎಲ್ಲವನ್ನ ಸಾಧಿಸಕ್ಕೆ ಆಗೋದು. ಹಾಗಾದ್ರೆ ಭಗವಂತನ ಅನುಗ್ರಹವನ್ನ ಪಡೆಯೋದು ಹೇಗೆ ಅಂತಂದ್ರೆ, ನಮ್ಮ ಹರಿದಾಸರುಗಳೆಲ್ಲ ಅವನನ್ನ ಹೇಗೆ ಮನಮುಟ್ಟಿ ನಾವು ಭಜಿಸ್ಬೇಕು, ಆರಾಧಿಸ್ಬೇಕು ಅಂತಲೂ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣನೇ ಭಗವದ್ಗೀತೆನಲ್ಲಿ ಹೇಳಿದ್ದಾನೆ, ನೀವು ಹೇಗಿದ್ರೆ ನಂಗೆ ಇಷ್ಟ ಆಗತ್ತೆ, ನೀವು ಹೇಗೆ ನಡ್ಕೊಂಡ್ರೆ ನನ್ನನ್ನೇ ಸೇರ್ತೀರಾ ಅಂತ ಹೇಳಿದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನಗೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈವ ಯೇಷ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನನ್ನೇ ಪೂಜಿಸಿ, ಅವನನ್ನೇ ಆರಾಧಿಸಿ, ಅವನನ್ನೇ ಶರಣು ಹೊಂದಿದ್ರೆ ಆಗಷ್ಟೇ ನಾವು ಭಗವಂತನನ್ನೇ ಸೇರ್ಬೋದು ಅಂತ ಹೇಳ್ತಾರೆ.
ನಾವು ಮಾಡೋ ಕೆಲಸಗಳೆಲ್ಲವನ್ನ ಅವನ ಚರಣಕ್ಕೆ ಒಪ್ಪಿಸ್ತಾ ಬಂದ್ರೆ ಆಗ ನಮ್ಗೆ ಕರ್ಮದ ಅಂಟು ಆಗೋದಿಲ್ಲ, ಅದೆಲ್ಲ ಶುಭ ಕರ್ಮಗಳಾಗಿರ್ತವೆ. ಆಗ ನಮ್ಗೆ ಕರ್ಮದ ಜಾಲದಲ್ಲಿ ನಾವು ಸಿಕ್ಕಾಕೊಳ್ಳೋ ಪ್ರಮೇಯನೇ ಬರಲ್ಲ. ಹಾಗೆ ಎಲ್ಲವನ್ನ ಅವನ ಚರಣಕ್ಕೆ ಒಪ್ಪಿಸಿ ಎಲ್ಲದಕ್ಕೂ ನೀವೇ ಪ್ರೇರಕ ಅಂತಂದ್ರೆ ಅವನು ಪ್ರೀತ್ಯರ್ಥನಾಗಿ ಅನುಗ್ರಹ ಮಾಡ್ತಾನೆ. ಈ ಜೀವನವನ್ನೇ ಒಂದು ಯಜ್ಞ ಮಾಡ್ಕೋಬೇಕು ಅಂತಂದ್ರೆ ನಾವು ಮಾಡಿದ ಎಲ್ಲ ಕೆಲಸವನ್ನ ಎಲ್ಲ ಸಮಯದಲ್ಲಿ ಅವನನ್ನ ನೆನೆಸ್ಕೊಂಡು ಸ್ಮರಣೆ ಮಾಡ್ಕೊಂಡು ಎಲ್ಲವನ್ನ ಅವನಿಗೆ ಅರ್ಪಿಸ್ತಾ ಬಂದ್ರೆ ಆಗ ನಿನ್ನ ಜೀವನನೇ ಒಂದು ಯಜ್ಞ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ಹೇಳ್ತಾನೆ ಅವನು, ಯತ್ ಕರೋಷಿ ಯದಶ್ನಾಸಿ ಯಜ್ಜುಘೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಪುರುಷ ಮದರ್ಪಣಂ ಅಂತ ಹೇಳ್ತಾನೆ. ಹೀಗೆ ನಾವು ಎಲ್ಲವನ್ನ ಅವನನ್ನ ನೆನೆಸ್ಕೊಂಡು ಸ್ಮರಣೆ ಮಾಡ್ಕೊಂಡು ನಮ್ಮೆಲ್ಲ ಕೆಲಸಗಳ ನಡುವೆನೂ ಅದನ್ನ ಅರ್ಪಿಸ್ತಾ ಬರ್ತಾ ಇದ್ರೆ ನಮ್ಗೆ ಅವಾಗ ಭಗವಂತ ಎಲ್ಲೋ ದೂರ ಇಲ್ಲ, ಇಲ್ಲೇ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ನನ್ನೊಳಗೂ ಇದ್ದಾನೆ ಅನ್ನೋ ಅನುಭವ ಬರುತ್ತೆ. ಆಗಷ್ಟೇ ಕನಕದಾಸರು ಹಾಡಿದ್ರಲ್ಲ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದೆ ಅಂತ ಆ ಅನುಭವ ನಮಗೂ ಆಗುತ್ತೆ. ಆದ್ರೆ ಅನ್ನೋ ಈ ಮಾತಲ್ಲಿ ಲಗ್ನ ಹೇಗಿದೆ ಅಂತ ನೋಡ್ಬೇಕು. ಲಗ್ನ ಅಂದ್ರೆ ನಮ್ಮ ಶರೀರ ಎಷ್ಟು ದೃಢವಾಗಿದೆ ಅಂತ ತೋರಿಸುತ್ತೆ ನಮಗೆ. ಶರೀರ ದೃಢವಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ನಂತರ ಮನಸ್ಸು ಕೂಡ ಅಷ್ಟೇ ಮುಖ್ಯ. ಮನಸ್ಸು ದೃಢವಾಗಿದ್ರಷ್ಟೇ ಮುಂದೆ ಸಾಗಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕೆಲಸಕ್ಕೂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಮನಸ್ಸಿದ್ದರೆ ಮಾರ್ಗ ಅನ್ನೋದೆಲ್ಲ ನಾವು ಕೇಳೇ ಇದ್ದೀವಿ. ಹಾಗಾಗಿ ಶರೀರ ಮಾತ್ರ ದೃಢವಾಗಿದ್ರೆ ಸಾಲದು, ಮನಸ್ಸು ಕೂಡ ಸದೃಢವಾಗಿರ್ಬೇಕು. ಒಂದ್ ವೇಳೆ ಮನಸ್ಸೇ ದುರ್ಬಲವಾಗಿದ್ರೆ ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ಕಠಿಣ ಬಂದ್ರೂ ಕೂಡ ಅದನ್ನ ಅರ್ಧ ದಾರಿಯಲ್ಲೇ ಬಿಟ್ಟು ಬಂದ್ಬಿಡ್ತೀವಿ. ಅಥವಾ ನಮ್ಮಲ್ಲಿರುವ ಅರಿಷಡ್ವರ್ಗಗಳೇ ನಮ್ಗೆ ವೈರಿ ಆಗ್ಬಹುದು. ಆಗ್ಲೂ ಅದನ್ನ ನಾವು ಮೆಟ್ಟಿ ನಿಲ್ಬೇಕು ಅಂದ್ರೆ ನಮ್ಮ ಮನಸ್ಸು ಗಟ್ಟಿಯಾಗಿರ್ಬೇಕು. ಹಾಗಾಗಿ ಚಂದ್ರನ ಮೂಲಕ ನಾವು ಮನಸ್ಸು ಎಷ್ಟು ಗಟ್ಟಿಯಾಗಿದೆ ಅಂತ ತಿಳ್ಕೋಬಹುದು. ಹೀಗೆ ಶರೀರ ಮತ್ತು ಮನಸ್ಸು ದೃಢ ಆಗಿದ್ದೀವಿ ಅಂತ ತಿಳ್ಕೊಂಡ್ರೆ ಮುಂದೆ ನಾವು ಭಾವಗಳನ್ನ ನೋಡ್ಬೇಕು. ದ್ವಿತೀಯ ಭಾವ ಹಾಗೂ ಸಪ್ತಮ ಭಾವಗಳನ್ನ ನೋಡ್ಬೇಕು. ಇದನ್ನ ನಾವು ಜ್ಯೋತಿಷ್ಯದಲ್ಲಿ ಮಾರಕ ಭಾವ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿಂದ ನಮ್ಗೆ ತೊಂದರೆಗಳು ಬರಬಹುದು ಅಂತಾನೆ ಅದೇ ಇರೋದು. ಈ ದ್ವಿತೀಯ ಭಾವ ನಮ್ಮ ಕುಟುಂಬ ಭಾವನ ಹೇಳುತ್ತೆ. ಅಂದ್ರೆ ಹೀಗೆ ಕುಟುಂಬದಿಂದ ಅನೇಕ ವಿಘ್ನಗಳು ಬರುತ್ತಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬರಬಹುದು, ನಮ್ಮ ಕುಟುಂಬದಲ್ಲೇ ನಮ್ಮನ್ನ ಸಾಧನೆಗೆ ವಿರೋಧಗಳು ಬರಬಹುದು. ಅದು ತೋರಿಸುತ್ತೆ. ಇದಕ್ಕೆ ಉದಾಹರಣೆ ಪ್ರಹ್ಲಾದ ಹುಟ್ಟಿದ ವಾತಾವರಣ ಹೇಗಿತ್ತು? ಅಸುರ ಕುಲ ಆಗಿತ್ತು. ಅವನಿಗೆ ಯಾವುದೇ ರೀತಿ ಗಟ್ಟಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳಕ್ಕೆ ಉದಾಹರಣೆ ನಮ್ಗೆ ಪ್ರಹ್ಲಾದ ಆಗ್ತಾನೆ. ಇನ್ನು ನಮ್ಮ ನೆಕ್ಸ್ಟ್ ಟೈಮ್ ಇಂದ ಬರ್ಕೊಳ್ಳದೇನೆ ಓನ್ ಆಗಿ ಏನೋದೊಂದು ಧೈರ್ಯ ಅದ ಎದುರುಗಡೆ ಇದ್ರೆ ನೋಡದೇ ಬಟ್ ಇವಳೇ ಕೇಳಿ ಕಮ್ಮಿ ಮಾಡಪ್ಪ. ಕರೆಯಲಿಲ್ಲವೇ ಇಲ್ಲೇಕೆ ಮರೆತೆಯೋ ಮಾಧವ ಮಾಧವ ಮುಂದೋನಿಯಾಯಬೇಕೋ ಕೇಶವ ಬೃಂದಾವನದಿ ಕೊಳಲೂದಲಿಲ್ಲವೇ ಗೋಪಿಯರನ್ನು ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯೋ ಮಾಧವ ಮಾಧವ ಮುಂದೋನಿಯಬೇಕೋ ಕೇಶವ ಆಡಲಿಲ್ಲವೇ ಭಾರವನ್ನೆನ್ನೊಳು ಮುರಿದಲಿಲ್ಲವೇ ಮೋರೆಯ ಮಸೆಯುತ್ತ ತಿರುಗಲಿಲ್ಲವೇ ನೀ ಪುರಾಣ ಮಾತಿಗೆ ಬರಲಿಲ್ಲವೇ ಕೃಷ್ಣ ಪುರಾಣ ಮಾತಿಗೆ ಬರಲಿಲ್ಲವೇ ಕೃಷ್ಣ ಬೃಂದಾವನದಿ ಕೊಳ್ಳಲೂದಲಿಲ್ಲವೇ ಅಂದು ಗೋಪಿಯರನ್ನು ಕರೆಯಲಿಲ್ಲವೇ ಹಿಂದೇಕೆ ಮರೆತೆಯೋ ಮಾಧವ ಮಾಧವ ನ್ಯಾಯ ಬೇಕೋ ಕೇಶವ
ಕೇಶವ. ದಾನವ ಬೇಡಲಿಲ್ಲವೇ, ಬಲರಾಮನಾಗಿ ನುಗ್ಗಲಿಲ್ಲವೇ, ಮಡದಿಯ ಕಟ್ಟಿಕೊಂಡು ಹೋಗಲಿಲ್ಲವೇ, ಗೋಲು ಕೈಯಲ್ಲಿ ಪಿಡಿಯಲಿಲ್ಲವೇ, ಕೃಷ್ಣ ಗೋಲು ಕೈಯಲ್ಲಿ ಪಿಡಿಯಲಿಲ್ಲವೇ, ಕೃಷ್ಣ ಬೃಂದಾವನದಿ ಕೊಳ್ಳಲೂದಲಿಲ್ಲವೇ, ಅಂದು ಗೋಪಿಯರನ್ನು ಕರೆಯಲಿಲ್ಲವೇ, ಹಿಂದೇಕೆ ಮರೆತೆಯೋ ಮಾಧವ, ರಾಧಾ ಮಾಧವ, ಬಂದು ನೀ ಎನ್ನಬೇಕು ಕೇಶವ. ಬೌದ್ಧನಾಗಿ ಬರಲಿಲ್ಲವೇ, ಉತ್ತಮ ತೇಜೆಯ ನೇರಲಿಲ್ಲವೇ, ಹತ್ತಾವತಾರವ ತೋರಲಿಲ್ಲವೇ, ಮತ್ತೆ ಪುರಂದರ ವಿಠಲನಲ್ಲವೇ, ಮತ್ತೆ ಪುರಂದರ ವಿಠಲನಲ್ಲವೇ, ಕೃಷ್ಣ ಬೃಂದಾವನದಿ ಕೊಳ್ಳಲೂದಲಿಲ್ಲವೇ, ಅಂದು ಗೋಪಿಯರನ್ನು ಕರೆಯಲಿಲ್ಲವೇ, ಹಿಂದೇಕೆ ಮರೆತೆಯೋ ಮಾಧವ, ರಾಧಾ ಮಾಧವ, ಬಂದು ನೀ ಎನ್ನಬೇಕು ಕೇಶವ, ಬಂದು ನೀ ಆಯಬೇಕೋ ಕೇಶವ, ಬಂದು ನೀ ಆಯಬೇಕೋ ಕೇಶವ. ಹರೇ ಶ್ರೀನಿವಾಸ. ಪುರಂದರ ವಿಠಲನ ನಾಮದ ಸರಮೂತು ಸಾಧುಗಳಲ್ಲಿತು, ರಾಮನಾಮ ರತ್ನ ಹಾರದೊರಕಿ ತನಗೆ, ಪೂರ್ವದ ಪುಣ್ಯ ಫಲದಿ ಸೀತಾರಾಮನಾಮ ರತ್ನ ಹಾರದೊರಕಿ ತನಗೆ. ಹರೇ ಶ್ರೀನಿವಾಸ, ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಿಮ್ಮ ಹೆಸರು? ನಿಮ್ಮ ಹೆಸರು ಹೇಳಿ. ಇಂದಿರಾ. ನಾಯಕಂ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಕೋಮಲೆಯವರನ್ನು ಬೇಡಿಕೊಂಡೆ ನಾನು, ದಯಪಾಲಿಸಮ್ಮ ಪಾರಿಜಾತವನ್ನು ಹಿಕ್ಕಿದಂತ ಹೆರಿಗೆ ನಮ್ಮ ಜಗನ್ಮೋಹಿಸೋಳು, ನಮ್ಮನ್ನು ರಕ್ಷೆ ಬನ್ನಿ ಎಲ್ಲರೂ. दामोदरं वासुदेवं ಗೋವಿಂದರಿಗೆ ನಂದನ ಕಂದಗೆ ನವನಿತ ಚೋರಗೆ ವೃಂದಾವ ಕೇಂದ್ರ ಉಡುಪಿಯ ಕೃಷ್ಣ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಶ್ರೀರಾಬ್ದಿ ವಾಸಗೆ ಶಿತ ಜನ ಬಾಲಾಗೆ ನಾರಾಯಣ ಬಡದ ಮಂಗಳ ಮೂರ್ತಿಗೆ ಚಾರು ಚರಣದಿಂದ ಚೆಲುವೆ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ವ್ಯಾಸಾವತಾರಗೆ ವೀರ ಉದ್ಧಾರಗೆ ವಾಸಿತಾನಂತ ಪಡೆದಲೇಶಗೆ ವಾಸುದೇವ ಮೂರ್ತಿ ಪುರಂದರ ವಿಠಲಗೆ ದಾಸರ ಕಾಯುವ ರುಕ್ಮಿಣಿ ರಮಣಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಗಳವೆನ್ನಿ ಹರಿವೆ